ಸ್ಕಾಲರ್ಶಿಪ್ ಏನೈತಲ್ಲ ಈಗಾಗಲೇ ಆಲ್ರೆಡಿ ಚಾಲೂ ಆಗ್ಯದ. ಇನ್ನೂ ಯಾರ್ಯಾರು ಅಪ್ಲೈ ಮಾಡಿಲ್ಲ ಅವ್ರು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ಲಾಸ್ಟ್ ಡೇ ಏನೈತಲ್ಲ 31 ಜುಲೈ 2025 ತನಕ ಐತಿ. ಅದು ಎಕ್ಸ್ಟೆಂಡ್ ಆಗಿ 31 ಆಗಸ್ಟ್ ತನಕ ಹೋಗ್ಬೋದು, ಹೇಳಕ್ಕೆ ಬರಂಗಿಲ್ಲ. ನೀವು ರೆಡಿ ಮಾಡ್ಕೋಬೇಕಾಗಿಂತ ಡಾಕ್ಯುಮೆಂಟ್ಸ್ ಏನೇನಪ್ಪ ಅಂದ್ರೆ ನಿಮ್ಮ STS ನಂಬರ್ ನಿಮ್ಮ ಹತ್ತಿರ ಇರಬೇಕು, ನಿಮ್ಮ ಆಧಾರ್ ಕಾರ್ಡ್ ಇರಬೇಕು, ಆನಂತರ ನಿಮ್ಮ ಇನ್ಕಮ್ ಕಾಸ್ಟ್ ಅಪ್ ಟು ಡೇಟ್ ಇರಬೇಕು. ಇವು 3 ಡಾಕ್ಯುಮೆಂಟ್ಸ್ ನಿಮ್ಗೆ ಕರೆಕ್ಟ್ ಇದ್ವಪ್ಪ ಅಂದ್ರೆ ಇವೆಲ್ಲ 3 ಡಾಕ್ಯುಮೆಂಟ್ಸ್ ಒಳಗೆ ನಿಮ್ಮ ಹೆಸರು ವಿತೌಟ್ ಸ್ಪೆಲ್ಲಿಂಗ್ ಚೇಂಜಸ್ ಇತ್ತಪ್ಪ ಅಂದ್ರೆ ನೀವು ಅಪ್ಲೈ ಮಾಡ್ಬೋದು. ನೀವು 100% ಸ್ಕಾಲರ್ಶಿಪ್ ಬರ್ತಾವೆ. ಯಾವುದಾದ್ರೂ ಒಂದರಲ್ಲಿ ನಿಮ್ಮ ಹೆಸರು ಚೇಂಜ್ ಇತ್ತಪ್ಪ, ಮಿಸ್ಟೇಕ್ ಇತ್ತಪ್ಪ, ಒಂದಕ್ಕೊಂದು ತಾಳ್ಮೇಳ ಆಗಾಕತ್ತಿದಿಲ್ಲ, ಮ್ಯಾಚಿಂಗ್ ಆಗಾಕತ್ತಿದಿಲ್ಲ ಅಂದ್ರೆ ನಿಮ್ಮ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಕಡಿಮೆ ಆಗ್ತಾವೆ, ಬರ್ದೇನೂ ಇರ್ಬೋದು. ಇನ್ನೊಂದೇನಪ್ಪ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗೆ NPCI ಕಡ್ಡಾಯವಾಗಿ ಅದು ಆಕ್ಟಿವೇಟ್ ಇರಬೇಕು. NPCI ಆಕ್ಟಿವೇಟ್ ಇದ್ದಿದ್ದಿಲ್ಲಪ್ಪ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗಂಗಿಲ್ಲ, ನಿಮ್ಮ ಅಕೌಂಟಿಗೆ DBT ಆಗಂಗಿಲ್ಲ. ಅದನ್ನು ಕೂಡ ಏನೈತಲ್ಲ ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊರಿ, ಇಲ್ಲಾಂದ್ರೆ ಆನ್ಲೈನ್ ಮುಖಾಂತರ ನೀವೇ ಚೆಕ್ ಮಾಡ್ಕೋಬಹುದು. ಅದಕ್ಕೊಂದು ಏನೈತಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು, NPCI ಹೆಂಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದಕ್ಕೆ. ಈಗ ಏನೈತಲ್ಲ ಅಪ್ಲಿಕೇಶನ್ ಚಾಲೂ ಆಗ್ಯಾವ SSBದು. ಒಂದು ಅಪ್ಲೈ ಮಾಡಿ ನಾನು ನೋಡ್ತೀನಿ. ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋದಂತೂ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರಬೇಕು. ಈಗ ಆಲ್ರೆಡಿ ಇದ್ದಿದ್ದ ಅಕೌಂಟ್ ಒಳಗೆ ಒಂದು ರಿನ್ಯೂವಲ್ ಮಾಡಿ ಅಥವಾ ಫ್ರೆಶ್ ಅಪ್ಲೈ ಮಾಡಿ ನಿಮ್ಗೆ ನಾನು ತೋರಿಸ್ತೀನಿ. ಸೊ ಬರೀ ವಿಡಿಯೋ ನಿಲ್ತಿಲ್ಲ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ನಾನು ಎಲ್ಲಿ ಮಾಡ್ತೀನಪ್ಪ, ಈ ವೆಬ್ಸೈಟಿಗೆ ಬರ್ತೀನಿ. ssp.postmatric.karnataka.gov.in ಅಂತ. ಇದಕ್ಕೆ ನಾವು ಸ್ಟೆಪ್ ಹಿಂದಕ್ಕೆ ಬಂದ ತೋರಿಸ್ಬಿಡ್ತೀನಿ ನಿಮ್ಗೆ. ಡೈರೆಕ್ಟ್ ಏನೈತಿಲ್ಲ, ನೀವು ಗೂಗಲ್ಗೆ ಬರ್ರಿ. ಇಲ್ಲಿ ಬರ್ರಿ, ಡೈರೆಕ್ಟ್ ಗೂಗಲ್ಗೆ. ಇಲ್ಲಿ SSP ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿದ್ರೆ ಸಾಕು, ಅಲ್ಲಿಗೆ ಬಂದ್ಬಿಡ್ತೀರಿ ನೀವು. ಈ ಮೊದಲನೇ ಲಿಂಕ್ ಏನೈತಿಲ್ಲ ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಇದನ್ನ ಮ್ಯಾಗ ಕ್ಲಿಕ್ ಮಾಡಿಂದ ಈ ತರ ವೆಬ್ಸೈಟ್ ಓಪನ್ ಆಕೈತಿ. ಹೊಸ ಅಕೌಂಟ್ ಕ್ರಿಯೇಟ್ ಮಾಡಕ ಈ ಲಿಂಕಿಗೆ ಕ್ಲಿಕ್ ಮಾಡ್ಬೇಕು. ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರ, ಪ್ರೀ ಮ್ಯಾಟ್ರಿಕ್, ಪೋಸ್ಟ್ ಮ್ಯಾಟ್ರಿಕ್ ಇಬ್ರು ಇಲ್ಲೇ ಕ್ಲಿಕ್ ಮಾಡಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು. 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಆಫ್ಟರ್ 10th, ಬಿಫೋರ್ 10th ಏನೈತಿಲ್ಲ ಪ್ರೀ ಮ್ಯಾಟ್ರಿಕ್ ದವರು ಇಲ್ಲಿ ಕ್ಲಿಕ್ ಮಾಡ್ಬೇಕು. ಆಲ್ರೆಡಿ ನಿಮ್ಮ ಅಕೌಂಟ್ ಇತ್ತಪ್ಪ ಅಂದ್ರೆ, ಈಗ ನನ್ನ ಹತ್ರ ಆಲ್ರೆಡಿ ಅಕೌಂಟ್ ಐತಿ, ನಾ ಈ ಲಿಂಕ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ID ಟೈಪ್ ಮಾಡ್ಬೇಕು. ನಾ ಯೂಸರ್ ID ಟೈಪ್ ಮಾಡ್ಕೊಂಡಿಂದ ಏನೈತಿಲ್ಲ ಇಲ್ಲಿ ಕೆಳಗಡೆ ನೀವು ಏನೈತಿಲ್ಲ ಪಾಸ್ವರ್ಡ್ ಟೈಪ್ ಮಾಡ್ಕೋಬೇಕು. ಅದು ಪಾಸ್ವರ್ಡ್ ನಾನು ಏನೈತಿಲ್ಲ ಟೈಪ್ ಮಾಡ್ಕೋತೀನಿ. ಇಲ್ಲಿ ಕೆಳಗೆ ಏನೈತಿಲ್ಲ ಕ್ಯಾಪ್ಚಾ ಟೈಪ್ ಮಾಡ್ಬೇಕು. ಇಲ್ಲಿ ಕೆಳಗೆ ಏನ್ ಕ್ಯಾಪ್ಚಾ ಕಾಣಕತ್ತೈತಿಲ್ಲ ಆ ಕ್ಯಾಪ್ಚಾ ಇಲ್ಲಿ ಕೆಳಗೆ ಟೈಪ್ ಮಾಡ್ಬೇಕು. ಟೈಪ್ ಮಾಡ್ಕೊಂಡು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಂದ ಈ ತರ ಒಂದು ಇಂಟ್ರಕ್ಷನ್ ಪಾಪಪ್ ಓಪನ್ ಆಗ್ತೈತಿ. ಇದನ್ನ ಏನೈತಿಲ್ಲ ನೀವು ಕ್ಲೋಸ್ ಮಾಡ್ಕೋರಿ. ಇವೆಲ್ಲಾ 3 ಸ್ಟೆಪ್ ಏನ್ ಕಾಣಕತ್ತಾವಲ್ಲ ರೆಡ್ ಅದಾವ್, ಇವೆಲ್ಲಾ ಗ್ರೀನ್ ಆಗ್ಬೇಕು ಅಂದ್ರೆ ಫೈನಲ್ ಸಬ್ಮಿಷನ್ ಓಕೆ ಆದಂಗ. ಇವು 3 ಗ್ರೀನ್ ಆಗ್ಬೇಕಂದ್ರೆ ಏನೇನ್ ಮಾಡ್ಬೇಕ ನಾವು ಒಂದೊಂದು ಸ್ಟೆಪ್ ನೋಡ್ತೀನಿ. ಫಸ್ಟ್ ಏನೈತಿಲ್ಲ KYC ಮಾಡ್ಕೋರಿ. KYC ಮೇಲೆ ಕ್ಲಿಕ್ ಮಾಡ್ತೀನಿ. ಈ ತರ ಬರಕತ್ತಿತ್ತಪ್ಪ ಅಂದ್ರೆ KYC ಆಗ್ಯದ ಅಂತ ಅರ್ಥ. ಆಗಿದ್ದಿಲ್ಪ ಅಂದ್ರೆ ಈ ತರ ಫೋಟೋ ಬರಂಗಿಲ್ಲ. ನೀವು ಕ್ಲಿಕ್ ಹಿಯರ್ ಟು KYC ಅಂತ ಒಂದು ಆಪ್ಷನ್ ಬರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಅದು UIDAI ವೆಬ್ಸೈಟ್ ತಗೊಂಡ್ ಹೋಗ್ತೈತಿ ಆಧಾರ್ ಕಾರ್ಡ್ಗೆ. ಅಲ್ಲಿ ಆಧಾರ್ ನಂಬರ್ ಹಾಕಿ ಕೆಳಗೊಂದು ಚೆಕ್ ಬಾಕ್ಸ್ ಇರ್ತದ, ಅದನ್ನ ಚೆಕ್ ಮಾಡಿ ಸೆಂಡ್ OTP ಅನ್ಬೇಕು. ಒಂದು OTP ಹೋಗ್ತೈತಿ ಆ ನಂಬರ್ಗ. ಆ OTP ಅಲ್ಲಿ ಹಾಕಿದ್ರೆ ಸಬ್ಮಿಟ್ ಮಾಡ್ಬೇಕು. ಆವಾಗ ಏನೈತಲ್ಲ KYC ಸಕ್ಸಸ್ಫುಲ್ ಅಂತ ತೋರಿಸ್ತದ. ಮತ್ ಇಲ್ಲಿ ಕೆಳಗ ಸೇವ್ ಅಂತ ಒಂದು ಆಪ್ಷನ್ ಬರ್ತದ ಗ್ರೀನ್ ಒಳಗ, ಅದ್ರ ಮ್ಯಾಗ ಕ್ಲಿಕ್ ಮಾಡಿಂದ ನಿಮ್ KYC ಏನೈತಿಲ್ಲ ಸಕ್ಸಸ್ಫುಲ್ ಆಕೈತಿ. ನೆಕ್ಸ್ಟ್ ನೀವು ಏನೈತಿ ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ಲಿಕ್ ಮಾಡಿ ಇದು ಏನೈತಿಲ್ಲ ಕ್ಲೋಸ್ ಮಾಡ್ಕೊರಿ. ಇದು ಫಸ್ಟ್ ಸ್ಟೆಪ್ ನಾವು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಬೇಕು. ಫಸ್ಟ್ ಸ್ಟೆಪ್ ನಾವು ಫಿಲ್ ಮಾಡಿಂದ ಸೆಕೆಂಡ್ ಸ್ಟೆಪ್ ಓಪನ್ ಆಕೈತಿ. ಇಲ್ಲಿ STS ನಂಬರ್ ನಾ ಟೈಪ್ ಮಾಡ್ತೀನಿ. ನನ್ನ ಹತ್ರ STS ನಂಬರ್ ಐತಿ. ಇದ್ದಿಲ್ಲಪ್ಪ ಅಂದ್ರೆ ನೀವು ಸ್ಟೂಡೆಂಟ್ ಪೇರೆಂಟ್ಸ್ ಕಡೆಯಿಂದ ಸ್ಕೂಲ್ ಕಡೆಯಿಂದ ತೊಗೊಂಬರಕ್ ಹೇಳ್ರಿ ಅವ್ರಿಗೆ. ವಿತೌಟ್ STS ನಂಬರ್ ಮುಂದ್ ಹೋಗಾಕ ಆಗಂಗಿಲ್ಲ. ಎಷ್ಟು STS ನಂಬರ್ ಹಾಕಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿಂದ ಏನೈತಿಲ್ಲ ಫುಲ್ ಇನ್ಫಾರ್ಮೇಶನ್, ಸ್ಟೂಡೆಂಟ್ ನೇಮ್ as in SATS number, student date of birth, gender, current class, school name, school address, grade, father name, mother name, ಇವೆಲ್ಲ ಡಾಕ್ಯುಮೆಂಟ್ಸ್ ಇವೆಲ್ಲ ಇನ್ಫಾರ್ಮೇಶನ್ ಆಟೋಮೆಟಿಕ್ಲಿ ಫೆಚ್ ಆಗ್ಬಿಡ್ತೈತಿ. ಅದನ್ನ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ತೀನಿ.
ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿಂದ ಇಲ್ಲಿ ನೋಡ್ರಿ ಈ ತರ ಒಂದು ಪಾಪಪ್ ಓಪನ್ ಆಕೈತಿ. ಆ ಸ್ಟೂಡೆಂಟ್ಸ್ ಆಲ್ರೆಡಿ ಇನ್ಫಾರ್ಮೇಶನ್ ಅಲ್ಲಿ ಅವೈಲೇಬಲ್ ಇತ್ತಪ್ಪ ಅಂದ್ರೆ ಈ ತರ ಬರ್ತದ. ಆಧಾರ್ ನಲ್ಲಿ ನಿಮ್ಮ ಹೆಸರು, ಸ್ಕೂಲ್ SATS ಒಳಗ ನಿಮ್ಮ ಹೆಸರು ಒಂದಕ್ಕೊಂದು ಮ್ಯಾಚ್ ಆಗ್ತಿರ್ಬೇಕು, ಮಿಸ್ ಸ್ಪೆಲ್ಲಿಂಗ್ ಇರಬಾರ್ದು. ಇಲ್ಲಿ ನೋಡ್ರಿ ಅನೀಶಾ ಅಂತ ಐತಿ, SHA ಐತಿ, ಇಲ್ಲಿ ಅನೀಶ್ ಅಂತ ಅಟ ಐತಿ, ಎ ಇಲ್ಲ. ಇನ್ನೊಂದು ಮಕ್ತುಮ್ ಸಾಬ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತಿ, MAKTA ಐತಿ, ಇಲ್ಲಿ MAKTU ಐತಿ. ಹೌದಲ್ಲ, ಒಂದು ಮೈನರ್ ಮಿಸ್ಟೇಕ್ ಇರ್ತಾವ, ಅದ್ರ ಸಂಬಂಧನು ಸ್ಕಾಲರ್ ರಿಜೆಕ್ಟ್ ಆಕೈತಿ. ಇಲ್ಲಿ ನಾನು ಏನೈತಲ್ಲ ಈಗ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ, ಸ್ಕಾಲರ್ಶಿಪ್ ಅಂತೂ ಸಬ್ಮಿಟ್ ಆಕೈತಿ. ಅಂದ್ರೆ ಏನು ಮಿಸ್ ಮ್ಯಾಚ್ ಆಗೋ ಸಂಬಂಧ ಡಿಬಿಟ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ತಾವ. ಈಗ ನೆಕ್ಸ್ಟ್ ನಾನು ಐತಲ್ಲ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕೆಳಗ್ ನೋಡ್ರಿ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕಾಣಕತ್ತೈತಿ. ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ಎಸ್ ಮೇಲೆ ಕ್ಲಿಕ್ ಮಾಡಿಂದ ಕೆಳಗ ಒಂದು ಸೇವ್ ಅಂಡ್ ಪ್ರೊಸೀಡ್ ಅಂತ ಆಪ್ಷನ್ ಎನೇಬಲ್ ಆಯ್ತು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಕಾಣಕತ್ತದ, ಓಕೆ ಅನ್ರಿ. ನೆಕ್ಸ್ಟ್ ಏನೈತಲ್ಪ ಸೆಲೆಕ್ಟ್ ಅಕ್ಯುಪೇಷನ್ ಐತಿ. ತಂದೆ ತಾಯಿಯವರು ಅನೈರ್ಮಲ್ಯ ವೃತ್ತಿ ಒಳಗ ಅವ್ರು ಏನಂತಲ್ಲ ಕೆಲಸ ಮಾಡ್ತಾರೋ ಹೌದೋ ಇಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ನೋ ಒಂದು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಬೇಕು. ಅಕ್ಯುಪೇಷನ್ ಸೇವ್ಡ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಐತಿಲ್ಲ, ಓಕೆ ಅನ್ರಿ. ನೆಕ್ಸ್ಟ್ ಏನೈತಿಲ್ಲ ಸ್ಕ್ರೋಲ್ ಡೌನ್ ಮಾಡಿ ಅಕ್ಯುಪೇಷನ್ ರಿಲಿಜನ್ ಅದು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ರಿಲಿಜನ್ ಐತಿ, ನಾ ರಿಲಿಜನ್ ಸೆಲೆಕ್ಟ್ ಮಾಡ್ಕೋತೀನಿ. ಅಭ್ಯರ್ಥಿಯ ಹಿಂದಿನ ಡೇಟಾ ಆಟೋಮೆಟಿಕಲಿ ಫೆಚ್ ಆಗ್ಬಿಡ್ತದ. ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ನಂಬರು, ಅವ್ರದ್ದು ಕ್ಯಾಟಗರಿ, ಅವ್ರ ಹೆಸರು, ಅವ್ರದ್ದು ಇನ್ಕಮ್ ಆದಾಯ ಅದ್ರೊಳಗೆ ಹೆಂಗ್ ಹೆಸರು ಐತಿ ಪೂರಾ ಡೀಟೇಲ್ ಆಟೋಮೆಟಿಕಲಿ ಫೆಚ್ ಆಗ್ಬಿಡ್ತದ. ಯಾಕಂದ್ರೆ ಇದು ಫ್ರೆಶ್ ಅಲ್ಲ, ರಿನ್ಯೂವಲ್ ಐತಿ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿಂದ ನೆಕ್ಸ್ಟ್ ಏನೈತಿಲ್ಲ ಸೇವ್ ಅಂಡ್ ಪ್ರೊಸೀಡ್ ಮಾಡ್ರಿ. ಈಗ ನೋಡ್ರಿ ಈಗ 3 ಆಪ್ಷನ್ ಬಂದು, ಆಧಾರ್ ಕಾರ್ಡ್, ಸ್ಕೂಲ್ STS ನಂಬರ್, ಇನ್ಕಮ್ ಕಾಸ್ಟ್, ಮೂರೂರಾಗು ಹೆಸರು ಸೇವ್ ಐತಿ. ಎಸ್ ಕಾಸ್ಟ್ ಅಂಡ್ ಇನ್ಕಮ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರಾಕತ್ತದಲ್ಲ, ಓಕೆ ಅಂಡಿ. ಇಲ್ಲಿ ಕೆಳಗ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂತ ಕಾಣಕತ್ತೈತಲ್ಲ, ಹ್ಯಾಂಡಿಕ್ಯಾಪ್ ಇತ್ತಪ್ಪ ಅಂದ್ರೆ ಎಸ್ ಮಾಡ್ರಿ, ಇಲ್ಲಾಂದ್ರೆ ನೋ ಮಾಡ್ರಿ. ಸೇವ್ ಅಂಡ್ ಪ್ರೊಸೀಡ್ ಅನ್ಬೇಕು. ಡಿಸಬಿಲಿಟಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತಲ್ಲ, ಓಕೆ ಅನ್ರಿ. ಇನ್ನು ಕೆಳಗ ಅವ್ರದ್ದು ಪರ್ಸನಲ್ ಡೀಟೇಲ್ಸ್ ಬರ್ತದ. ಕ್ಯಾಂಡಿಡೇಟ್ ನೇಮ್, ಜೆಂಡರ್, ಅವ್ರ ಮೊಬೈಲ್ ನಂಬರ್, ಇಮೇಲ್ ID, ಅವ್ರ ಹೋಮ್ ಡಿಸ್ಟ್ರಿಕ್ಟ್, ತಾಲೂಕು, ಪಿನ್ ಕೋಡ್ ಮತ್ತ ಅವ್ರದ್ದು ಅಡ್ರೆಸ್ ಇಲ್ಲಿ ಕೆಳಗೆ ಹೋಗಿರ್ತದ. ಅಂಜಬ್ಯಾಡ್ರಿ, ಮತ್ತೊಮ್ಮೆ ಟೈಪ್ ಮಾಡಕ್ ಹೋಗ್ಬ್ಯಾಡ್ರಿ. ಡಿಸ್ಪ್ಲೇ ಡೀಟೇಲ್ಸ್ ಕರೆಕ್ಟ್ ಅಂತ ಐತಿಲ್ಲ, ಎಸ್ ಅನ್ರಿ. ಸೇವ್ ಅಂಡ್ ಪ್ರೊಸೀಡ್ ಅನ್ಬೇಕು. ಡೇಟಾ ಸೇವ್ಡ್ ಸಕ್ಸಸ್ಫುಲಿ, ಓಕೆ. ಇದು ಇಷ್ಟ ಆಯ್ತಾ? ಈಗ ನಾ ಸ್ಕ್ರೋಲ್ ಡೌನ್ ಮಾಡಿ ಮ್ಯಾಗ ಹೋಗ್ತೀನಿ. ಈಗ ಇಲ್ಲಿ ನೋಡ್ರಿ ಇದು ಇನ್ನ ಗ್ರೀನ್ ಆಗಿಲ್ಲ, ಯಾಕಂದ್ರ ಒಂದ್ಸಲ ಇದಕ್ಕೆ ರಿಫ್ರೆಶ್ ಮಾಡ್ಬೇಕು ಅಂದ್ರೆ ಗ್ರೀನ್ ಆಗ್ತೈತಿ. ಇದು ಅಪ್ಲೈ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇನ್ನೊಮ್ಮೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ಕ್ಲೋಸ್ ಮಾಡ್ರಿ. ಈಗ ನೋಡ್ರಿ ಇದು ಗ್ರೀನ್ ಕಾಣಕತ್ತೈತಿ, ಇನ್ನೊಮ್ಮೆ ಚೆಕ್ ಮಾಡ್ಕೋರಿ. ಈಗ ನೋಡ್ರಿ ಇದು ಗ್ರೀನ್ ಬರಕತ್ತದಲ್ಲ, ಇನ್ಫಾರ್ಮೇಶನ್ ಎಲ್ಲಾ ಕರೆಕ್ಟ್ ಐತಿ. ಅದು ನೆಕ್ಸ್ಟ್ ಅಂತೀನಿ ನಾನು. ಡೇ ಸ್ಕಾಲರ್ ಅಂತ ಐತಿ, ಎಸ್ ಅನ್ಬೇಕು. ನೀವು ಹಾಸ್ಟೆಲ್ ಒಳಗ್ ಇದ್ರಪ್ಪ ಅಂದ್ರ ನೋ ಅನ್ಬೇಕು. ನೀವು ಹಾಸ್ಟೆಲ್ ಒಳಗ್ ಇದ್ದಿದ್ದಿಲ್ಲಪ್ಪ ಅಂದ್ರ ಎಸ್ ಅನ್ಬೇಕು. ಇದಕ್ಕ ಡೇ ಸ್ಕಾಲರ್ ಅಂದ್ರ ಎಸ್ ಅಂದು ಸೇವ್ ಮಾಡ್ಬೇಕು. ಡೇಟಾ ಸೇವ್ಡ್ ಸಕ್ಸಸ್ಫುಲಿ, ಓಕೆ. ನೆಕ್ಸ್ಟ್ ಅನ್ಬೇಕು. ಇದರಲ್ಲಿ ಇಷ್ಟ ಐತೆ. ಯುವರ್ ಅಪ್ಲಿಕೇಶನ್ ವಿಲ್ ಬಿ ಪೇಡ್ ಓನ್ಲಿ ಇಫ್ ಆಧಾರ್ ಈಸ್ ಸೀಡೆಡ್ ಟು ದಿ ಬ್ಯಾಂಕ್ ಅಕೌಂಟ್. ನಿಮ್ಮ ಆಧಾರ್ ನಂಬರ್ ನಿಮ್ ಬ್ಯಾಂಕ್ ಅಕೌಂಟ್ ಜೊತೆಗೆ ಸೀಡ್ ಆಗಿತ್ತಪ್ಪ ಅಂದ್ರ ಅಟ ನಿಮ್ಗ ಸ್ಕಾಲರ್ಶಿಪ್ ಅಮೌಂಟ್ ಬರ್ತೈತಿ ಅಂತ ತೋರ್ಸಾಕತ್ತೈತಿ. ಅದು ಓಕೆ ಅನ್ರಿ. ಅದರ್ ಸೀಡ್ ಆಗ್ಯದಿಲ್ಲ, ಅದು ನೀವು ನೋಡ್ಕೋಬೇಕು ಒಂದ್ಸಲ ವೆಬ್ಸೈಟ್ ಒಳಗ್ ಹೋಗಿ. ಇಲ್ಲಿ ಸ್ಕಾಲರ್ಶಿಪ್ ಡೀಟೇಲ್ಸ್ ಅಂತ ಪೋರ್ಟಲ್ ಒಳಗ ನೀವು ಏನೇನ್ ಇನ್ಫಾರ್ಮೇಶನ್ ಕೊಟ್ಟಿವಿ ಅದು ಎಲ್ಲಾ ಇಲ್ಲಿ ಕರೆಕ್ಟ್ ಐತಿಲ್ಲ ಒಮ್ಮೆ ವೆರಿಫೈ ಮಾಡ್ಕೋರಿ. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ SATS ನಂಬರು, SSP ID, ವಿದ್ಯಾರ್ಥಿ ಹೆಸರು SATS ಒಳಗ ಏನದ, ಸ್ಟೂಡೆಂಟ್ ನೇಮ್ ಇನ್ ಆಧಾರ್ ಹೆಂಗದ. ಇಲ್ಲಿ ನೋಡ್ರಿ ಮಿಸ್ಟೇಕ್ ಕಾಣಕತ್ತೈತಿಲ್ಲ, SHA ಐತಿ, ಇಲ್ಲಿ ಬರೀ A ಐತಿ. ಇಲ್ಲಿ TU ಐತಿ, ಇಲ್ಲಿ TA ಐತಿ, ಇಲ್ಲಿ TU ಐತಿ. ಒಂದ್ ಮೈನರ್ ಮಿಸ್ಟೇಕ್ ಇದ್ರು ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಏನಾಗ್ತಾವಲ್ಲ ಕಡಿಮೆ ಆಕೈತೆ. ಸೊ ಅವ್ರದ್ದು ಮೊಬೈಲ್ ನಂಬರು, ಇನ್ಕಮ್ ಕಾಸ್ಟ್ ಡೀಟೇಲ್ಸ್, ಅವ್ರ 10th ಒಳಗ ಎಷ್ಟು ಗ್ರೇಡ್ A B ಎಲ್ಲಿ ಓದಾಕತ್ತ ಕ್ಲಾಸ್ ಐತಿ ಅವ್ರದ್ದು ಇನ್ಫಾರ್ಮೇಶನ್, ಅವ್ರ ಸ್ಕೂಲ್ ಹೆಸರು, ಅವ್ರು ಎಲ್ಲಿ ಅನ್ನೋದು ಸ್ಕೂಲ್ ಡೀಟೇಲ್ಸ್ನು ಇಲ್ಲಿ ಆಟೋಮೆಟಿಕ್ ಬರ್ತದ. ಎಲ್ಲಾ ಕರೆಕ್ಟ್ ಆಗಿತ್ತಪ್ಪ ಅಂದ್ರ ಈ ಡಿಕ್ಲರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಯುವರ್ ಅಪ್ಲಿಕೇಶನ್ ವಿಲ್ ಬಿ ಪೇಡ್. ಅಗೇನ್ ಅದೇ ಮೆಸೇಜ್ ಬರಕತ್ತದ, ಓಕೆ ಅನ್ರಿ. ಲಾಸ್ಟಿಗೆ ಏನೈತಿಲ್ಲ ಫೈನಲ್ ಸಬ್ಮಿಟ್ ಮಾಡ್ರಿ. ಯುವರ್ ಅಪ್ಲಿಕೇಶನ್
submitted successfully and please print acknowledgement for your future reference. Okay and final submission done ಅಂತ ಬರಕತ್ತೈತಲ್ಲ. ಓಕೆ, ಈಗ ನಾ ಏನ್ ಮಾಡ್ತೀನಿ, ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ರಿ ಎಲ್ಲಾ ಡೀಟೇಲ್ಸ್ ಬಂತು ಕರೆಕ್ಟ್ ಆಗಿ. ಪ್ರಿಂಟ್ ಅನ್ಬೇಕು. ಡೆಸ್ಕ್ಟಾಪ್ ಮೇಲೆ ಬೇಕಂದ್ರೆ ನೀವು ಸೇವ್ ಮಾಡ್ಕೋರಿ, ಬ್ಯಾಡ್ ಆಗಿತ್ತಪ್ಪ ಅಂದ್ರೆ ಡೈರೆಕ್ಟ್ ಪ್ರಿಂಟ್ ನೀವು ಕೊಡಬಹುದು. ಓಕೆ ಸ್ನೇಹಿತರೆ, ಈ ವಿಡಿಯೋದಾಗ ಇಷ್ಟ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.